ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಈಗ ನಾನು ತೋರಿಸ್ತಿರೋದ್ರಲ್ಲಿ ನಿಮಗೆ ಪಕ್ಕದ ಭೂಮಿಗಳು ಒಳ್ಳೆ ತೋಟ ಮಾಡಿದ್ದಾರೆ. ಒಳ್ಳೆ ನೋಡಿ, ತಾರ್ ರೋಡ್ಗೆ ಆಮೇಲೆ ಜಮೀನಿದೆ, ಸುತ್ತಮುತ್ತ ಒಳ್ಳೆ ತೋಟ ಮಾಡಿದ್ದಾರೆ, ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಇದಕ್ಕೆ 2 ದಾರಿ ಇದೆ, ಮಣ್ಣಿನ ದಾರಿನೂ ಇದೆ, ತಾರ್ ರೋಡು ಇದೆ. ಮಣ್ಣಿನ ದಾರಿಗೂ ಏಕ ಇದೆ, ತಾರ್ ರೋಡ್ಗೂ ಏಕ ಇದೆ. ಲ್ಯಾಂಡ್ ಮಾರ ಸಾಲಿಡಾಗಿದೆ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 155 ಆಗುತ್ತೆ, ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ. ಸುತ್ತಮುತ್ತ ಒಳ್ಳೆ ಗಾಳಿ, ಒಳ್ಳೆ ನೀರಾವರಿ, ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಪ್ರತಿಯೊಂದು ತೋಟದಲ್ಲೂ ಜನಗಳು ಮನೆಗಳನ್ನ ಕಟ್ಕೊಂಡು ಅಲ್ಲಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ನಮ್ಮ ಈ ಲ್ಯಾಂಡ್ ಎದುರುಗಡೆ ಕೂಡ ನಿಮಗೆ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಅಷ್ಟು ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ಆಮೇಲೆ ವಿಲೇಜಿಂದ ವಿಲೇಜ್ಗೆ ಹೋಗುವಂತಹ ಒಂದು ಮುಖ್ಯ ರಸ್ತೆ ನಿಮಗಿದು ಮೈನ್ ರೋಡ್ ಟು ಸ್ಟೇಟ್ ಹೈವೇಗೆ ಹೋಗುತ್ತೆ ಈ ರೋಡು. ವಿಲೇಜಿಂದ ವಿಲೇಜ್ ಜಾಗ ಚೆನ್ನಾಗಿದೆ, ನೀರಾವರಿ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನಾವು ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ಕೂಡ ವಾಸ ಮಾಡಬಹುದು. ಇದರ ಹಿಂದ್ಗಡೆ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡು ಇದರ ಸ್ನೇಹಿತರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮಗೆ ಇಲ್ಲಿ ಪ್ರತಿಯೊಂದು ಕೂಡ ನಮಗೆ ಎಷ್ಟು ಅನುಕೂಲ ಇದೆ ಅಂತ. ಇಲ್ಲಿ 2 ಬೋರ್ವೆಲ್ ಇದೆ, ಒಂದು ರನ್ನಿಂಗ್ ಬೋರ್ ಇದೆ, ಇನ್ನೊಂದು ಬೋರ್ ಹಾಕಿದ್ದಾರೆ. ಬಟ್ ಇನ್ನೂ ಕೂಡ ಅಲ್ಲಿ ಇದು ಮೋಟ್ರ್ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿದೆ. ಒಂದೇ ಬೋರ್ಲಿ ಇವರು ನೀರಾವರಿ ಕಟ್ಕೊಂಡು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ತುಂಬ ಸಾಲಿಡಾಗಿದೆ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ತೀರ. ಅಂದರೆ ನೀರಾವರಿ ತುಂಬ ಚೆನ್ನಾಗಿದೆ ಅಂತ. ನಿಮಗೆ ನೀರಾವರಿ ಎಲ್ಲ ನಿಮಗೆ ಏವನಾಗಿದೆ, ಅಚ್ಚುಕಟ್ಟಾಗಿ ಒಳ್ಳೆ ನೀರಾವರಿ ಒಳ್ಳೆ ಇದು ಇರೋದ್ರಿಂದ ನಮಗಿಲ್ಲಿ ಒಳ್ಳೆ ಬೆಳೆಗಳು ಒಳ್ಳೆಯದು ಬೆಳೆಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟಗಳನ್ನ ಮಾಡ್ಬೋದು. ನೋಡಿ, ತಾವೇ ನೋಡ್ಬೋದು, ಸುತ್ತಮುತ್ತ ಇಲ್ಲಿ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಕೂಡ ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು. ನೋಡಿ, ಹಿಂದ್ಗಡೆ ಬಾಳೆ ಹಾಕಿದ್ದಾರೆ. ಬಾಳೆ ಹಾಕ್ಬೇಕಾದ್ರೆ ನಮಗೆ ನೀರು ಅಲ್ಪ ಸ್ವಲ್ಪ ಇದ್ರೂ ಸಾಲಲ್ಲ ಸ್ನೇಹಿತರೆ. ಒಳ್ಳೆ ನೀರಾವರಿ ಆದ್ರೆ ಮಾತ್ರ ಬಾಳೆ ಆಗಲಿ, ಭತ್ತ ಆಗಲಿ, ಕಬ್ಬಾಗಲಿ ಪ್ರತಿಯೊಂದನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ನಿಮ್ಗೆ ಗೊತ್ತಾಯ್ತು ಈಗ ನೀರಿನ ವಾತಾವರಣ ಹೆಂಗಿದೆ ಅಂತ. ಯಾವತ್ತು ನಾವು ಡಿಸ್ಟೆನ್ಸ್ನ ಕಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಇಷ್ಟು ದೂರ ಇದೆ, ಹೆಂಗೆ ಹೋಗೋದು ಮಾಡೋದು, ಇವತ್ತು ದೂರ ಇರುತ್ತೆ, ನಾಳೆ ಇದು ಹತ್ರ ಆಗುತ್ತೆ. ಯಾಕೆಂದರೆ ಆನಂತರ ಅವೆಲ್ಲ ನಿಮಗೆ ಸದ್ಯಕ್ಕೀಗ ಲ್ಯಾಂಡಿಗೆ ಬರೋಣ. ಇಲ್ಲಿ ತಾವು ಏನು ತೋಟ ಮಾಡ್ತೀರ ಅಚ್ಚುಕಟ್ಟಾಗಿ ಮಾಡ್ಬೋದು. ತೋಟ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಬಹುದು, ಅಷ್ಟು ಅನುಕೂಲಕರವಾಗಿದೆ. ಇಲ್ಲಿ ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ದಾಳಿಂಬೆ, ಮಾವು, ಅಂಜೂರ, ಪ್ರತಿಯೊಂದು ಅಷ್ಟು ನಮಗೆ ಯಾವುದು ಬೇಕು ಅಂದರೆ ನಮಗಿಲ್ಲಿ ಮಣ್ಣು ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ನಮಗಿಲ್ಲಿ ಮಣ್ಣು ಅಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಯಾವಾಗಲೂ ಅಷ್ಟೇ ನಮಗೆ ಸುತ್ತಮುತ್ತ ವಾತಾವರಣ ಇಂಪಾರ್ಟೆಂಟು. ಎಲ್ಲೇ ಹೋಗಲಿ, ನಾವು ಊರಲ್ಲೇ ಆಗಲಿ ಹೊರಗಡೆಗೆ ಹೋಗಲಿ, ನಮಗೆ ಪರಿಸರ ಯಾವತ್ತೂ ಸುತ್ತಮುತ್ತ ಚೆನ್ನಾಗಿದ್ದಷ್ಟು ನಾವುಗಳು ಕೂಡ ಅಷ್ಟೇ ಚೆನ್ನಾಗಿ ಇರ್ಬೋದು ಸ್ನೇಹಿತರೆ. ನಮಗೆ ಇವತ್ತು ದಿವಸಕ್ಕೆ ತಗೊಂಡ್ರೆ ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಮಕ್ಕಳಿಗೆ ಒಳ್ಳೆಯ ಆಹಾರಗಳು ಸಿಗ್ತಾಯಿಲ್ಲ. ಇವತ್ತು ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಇದೇ ರೀಸನ್. ಯಾವಾಗ ಇವರಿಗೆ ಸರಿಯಾದ ಆಹಾರಗಳ ಕೊರತೆ ಆಗ್ತಿದೆಯೋ, ಸರಿಯಾದ ಫುಡ್ ಇಲ್ವೋ, ಎಲ್ಲ ತಗೊಳ್ಳೋದೆಲ್ಲ ಕೆಮಿಕಲ್ಸ್ ಆಗಿರೋದ್ರಿಂದ ನಮಗಿಲ್ಲಿ ಪ್ರತಿಯೊಬ್ಬರು ಕೂಡ ಹಾರ್ಟ್ ಅಟ್ಯಾಕ್ ಅಂತಲೋ. ನೋಡಿ, ಸಣ್ಣ ಮಗುವಿಗೆ ಹಾರ್ಟ್ ಅಟ್ಯಾಕ್ ಅಂತಂದರೆ ಹೇಳೋಕ್ಕಲ್ಲ, ಹುಟ್ಟಿದ ಮಗುವಿಗೆ ಶುಗರು BP ಎಲ್ಲ ಇವತ್ತು ಹೇಳ್ತಾಯಿದ್ದಾರೆ. ನಿಜವಾಗ್ಲೂ ನಾವು ಇಷ್ಟು ವರ್ಷ ನಾವೆಲ್ಲೂ ಕೇಳಿರಲಿಲ್ಲ, ಈಗ ನಾವೀಗ ಕೇಳೋ ಮಟ್ಟಿಗೆ ಆಯ್ತಾ ಇದೆ. ಅಂದರೆ ಅರ್ಥ ಇಷ್ಟೇ, ನಾವು ತಗೊಳ್ಳೋ ಆಹಾರದ ವ್ಯತ್ಯಾಸ. ನಾವು ತಗೊಳ್ತಿರೋ ಆಹಾರ ಆಗ್ಬೋದು, ಬೇರೆ ಏನೇ ಆಗಲಿ, ಅವುಗಳ
ವ್ಯತ್ಯಾಸದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಾಯಿಲೆ ಅನ್ನೋದು ಹರಡ್ತಾ ಇದೆ. ಅದರಿಂದ ನಾವು ಒಳ್ಳೆ ಇದಾಗಬೇಕು ಅಂತಂದರೆ ಮೊದಲು ನಾವು ಸಾವಯವ ಕೃಷಿ ಮಾಡಿ, ಒಳ್ಳೆ ಸಾವಯವ ಕೃಷಿ ಮಾಡಿ ನಾವು ಒಳ್ಳೊಳ್ಳೆ ಬೆಳೆಗಳನ್ನ ಹಾಕ್ಕೊಂಡಾಗ ನಿಜವಾಗ್ಲೂ ಹೇಳ್ತೀನಿ, ಆದಷ್ಟು ನಾವು ಬರುವಂಥ ಕಾಯಿಲೆಗಳಿಂದ ಒಳ್ಳೆಯ ಆರೋಗ್ಯ ಹೊಂದಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯನೂ ಕೂಡ ನಮ್ಮ ಕೈಲಿ ಆದಷ್ಟು ಮಾಡ್ಬೋದು. ಪ್ರಕೃತಿಗೂ ಅಷ್ಟೇ, ನಾವು ಏನು ವರ್ಕ್ ಮಾಡ್ತೀವೋ ನೋಡಿ, ಒಂದಷ್ಟು ಜನಗಳಿಗೆ ಕೆಲಸ ಆಗುತ್ತೆ. ನಾವು ಒಂದು ತೋಟ ಮಾಡ್ತೀವಿ ಅಂತ, ಒಂದು ಬೆಳೆ ಹಾಕ್ತೀವಿ ಅಂತ ಮಾಡಿದಾಗ ಬೆಳೆಗಳು ಕೂಡ ನಾವು ಒಂದಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ. ಪ್ರಕೃತಿಗೂ ಅಷ್ಟೇ, ನಾವು ಕೊಡೋ ಕೊಡುಗೆ ಏನೂ ಇಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಹೋಗಿ ದಾರಿಲಿ ಮರಗಳು ನೆಟ್ಟು ನೀರು ಹಾಕೋಂಥ ಇದು ಕೆಲಸ ಯಾರೂ ಮಾಡಲ್ಲ. ಆಗೋದಿಲ್ಲ. ಅದಕ್ಕೆ ಅಂತ ಸ್ವಲ್ಪ ಜನಗಳಿಗೆ ಮನಸ್ಸಿಟ್ಟು ಮಾಡ್ತಾರೆ, ಅಂಥವ್ರಿಗೆ ಒಳ್ಳೆಯದಾಗುತ್ತೆ. ನಾವು ಇರೋ ಜಾಗದಲ್ಲಿ ಸ್ವಲ್ಪ ಇದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೆ ಗಾಳಿ, ಬೆಳಕು, ನೀರು ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ. ಇದನ್ನು 33 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ ಸ್ನೇಹಿತರೆ. ನೇರ ಕೂತ್ಕೊಂಡು ಇದನ್ನು ಮಾತಾಡಿ ರೈತರ ಜೊತೆಲೇ ಇದನ್ನು ಬಗೆಹರಿಸ್ಕೊಳ್ಳೋಣ. ಆಮೇಲೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಇದು ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತಿರ್ತಾರೆ. ನಿಮ್ಮಿಂದ ನಮಗೆ ಇದು ಒಳ್ಳೆ ಸಹಾಯ ಕೂಡ ಆಗುತ್ತೆ ಸ್ನೇಹಿತರೆ. ಒಬ್ಬರಿಂದ ಒಬ್ರಿಗೆ ಅಂದಂಗೆ ನಿಮ್ಮಿಂದ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.